ಹಾಯ್ ಮಕ್ಕಳೇ, ಎಲ್ರು ಚೆನ್ನಾಗಿದ್ದೀರಾ? ಓಕೆ. ಇವತ್ತು ನಾನು ನಿಮಗೋಸ್ಕರ 1ನೇ ತರಗತಿಯ 1ನೇ ಪದ್ಯ ಆದಂತಹ 1ನೇ ಪದ್ಯವನ್ನು ಹೇಳೋದಕ್ಕೆ ಬಂದಿದ್ದೀನಿ. ನನ್ನ ಜೊತೆ ನೀವು ಕಲಿತೀರಾ ತಾನೇ? ಓಕೆ. ಈಗ 1ನೇ ಪದ್ಯ ಅಂದ್ರೆ ಅದರಲ್ಲಿ ಏನು? ವಂದನೆ ಅಂದ್ರೆ ಥ್ಯಾಂಕ್ ಯು. ನಾವು ಯಾರ್ಯಾರಿಗೆ ಥ್ಯಾಂಕ್ಸ್ ಹೇಳ್ಬೇಕು, ವಂದನೆಯನ್ನ ತಿಳಿಸ್ಬೇಕು ಅನ್ನೋದ್ರ ಬಗ್ಗೆ ಈ ಪದ್ಯದಲ್ಲಿ ಇದೆ. ಓಕೆನಾ? ನವಮಾಸ ಹೊತ್ತು ನನ್ನನ್ನು ಹೆತ್ತು ಸಾಕಿದ ತಾಯಿಗೆ ವಂದನೆ. ನವಮಾಸ ಹೊತ್ತು ನನ್ನನ್ನು ಹೆತ್ತು ಸಾಕಿದ ತಾಯಿಗೆ ವಂದನೆ. ಮೈ ಮುರಿದು ದುಡಿದು ನನ್ನನ್ನು ಸಲಹಿ ಬೆಳೆಸಿದ ತಂದೆಗೆ ವಂದನೆ. ಮೈ ಮುರಿದು ದುಡಿದು ನನ್ನನ್ನು ಸಲಹಿ ಬೆಳೆಸಿದ ತಂದೆಗೆ ವಂದನೆ. ವಿದ್ಯಾ ಬುದ್ಧಿ ಬಾಲ್ಯದಿ ಕಲಿಸಿ, ವಿದ್ಯಾ ಬುದ್ಧಿ ಬಾಲ್ಯದಿ ಕಲಿಸಿ ಹರಸಿದ ಗುರುವಿಗೆ ವಂದನೆ. ಹರಸಿದ ಗುರುವಿಗೆ ವಂದನೆ. ಬಗೆ ಬಗೆ ರೋಗವ ವಾಸಿ ಮಾಡುವ, ಬಗೆ ಬಗೆ ರೋಗವ ವಾಸಿ ಮಾಡುವ ವೈದ್ಯಗೆ ಮಾಡುವೆ ವಂದನೆ. ವೈದ್ಯಗೆ ಮಾಡುವೆ ವಂದನೆ. ನಿತ್ಯದಿ ದುಡಿದು ಅನ್ನವ ನೀಡು, ನಿತ್ಯದಿ ದುಡಿದು ಅನ್ನವ ನೀಡುವ ರೈತಗೆ ಮಾಡುವೆ ವಂದನೆ. ರೈತಗೆ ಮಾಡುವೆ ವಂದನೆ. ನಾಡಿನ ರಕ್ಷಣೆ ನಿತ್ಯದಿ ಮಾಡುವ, ನಾಡಿನ ರಕ್ಷಣೆ ನಿತ್ಯದಿ ಮಾಡುವ ಯೋಧಗೆ ಮಾಡುವ ವಂದನೆ. ಯೋಧಗೆ ಮಾಡುವೆ ವಂದನೆ. ಎಸ್, ಇವತ್ತು ಏನಂದ್ರೆ ನಾವು 1ನೇ ಪದ್ಯವನ್ನ ಕಲಿತಿದ್ದೇವೆ. ಇದನ್ನ ರಚಿಸಿದವರು LK ಕಂಬಾರ್ ಅವರು. ಈ ಪದ್ಯದ ಅರ್ಥ ಬಂದು, ನಾವು ನಮ್ಮ ತಾಯಿ ನಮ್ಮನ್ನ ನವಮಾಸ ಅಂದ್ರೆ 9 ತಿಂಗಳು ಹೊತ್ತು ನಮ್ಮನ್ನು ಸಾಕಿದಂತಹ ತಾಯಿಗೆ ವಂದನೆಯನ್ನು ತಿಳಿಸೋದು. ಅದೇ ರೀತಿಯಾಗಿ ನಮ್ಮ ತಂದೆ ಏನಂದ್ರೆ ಮೈ ಮುರಿದು ದುಡಿದು ನಮ್ಮನ್ನ ಸಾಕಿ ಸಲಹಿ ನಮ್ಮನ್ನು ಬೆಳೆಸಿರ್ತಾರಲ್ಲ, ಆ ತಂದೆಗೆ ನಾವು ವಂದನೆಯನ್ನ ತಿಳಿಸ್ತಾ ಇದ್ದೀವಿ. ಮೈ ಮುರಿದು ದುಡಿದು ನಮ್ಮನ್ನು ಸಲಹಿ ಸಾಕುವಂತಹ ನಮ್ಮ ತಂದೆಗೆ ವಂದನೆಗಳನ್ನ ತಿಳಿಸೋದು. ಅದೇ ರೀತಿಯಾಗಿ ನಮ್ಮ ಚಿಕ್ಕ ವಯಸ್ಸಿಂದ ನಮಗೆ ವಿದ್ಯಾಬುದ್ಧಿಯನ್ನು ಕೊಡುವಂತಹ, ಆಮೇಲೆ ನಮ್ಮನ್ನ ಇದೇ ರೀತಿ ನೀವು ಬೆಳಿಬೇಕು ಅಂತೇಳಿ ಹಾರೈಸಿದಂತಹ ನಮ್ಮ ಗುರುಗಳಿಗೆ ನಾವು ವಂದನೆಯನ್ನ ತಿಳಿಸ್ಬೇಕು. ಅದೇ ರೀತಿಯಾಗಿ ಬಗೆ ಬಗೆ ರೋಗವ ವಾಸಿ ಮಾಡೋದು. ಬಗೆ ಬಗೆ ರೋಗವ ಅಂದ್ರೆ ನಮ್ಗೆ ಎಷ್ಟೊಂದು ಕಾಯಿಲೆಗಳೆಲ್ಲ ಬರ್ತಾ ಇರ್ತವೆ, ಜ್ವರ, ನೆಗಡಿ, ಕೆಮ್ಮು, ಇನ್ನೂ ಬೇರೆ ಬೇರೆ ತರದ್ದೆಲ್ಲ ನಮಗೆ ಬಂದಾಗ ನಮ್ಮನ್ನ ಚಿಕಿತ್ಸೆ ಮಾಡಿ ವಾಸಿ ಮಾಡುವಂತಹ ಡಾಕ್ಟರ್ಗೂ ಕೂಡ ನಾವು ವಂದನೆಯನ್ನ ತಿಳಿಸ್ಬೇಕಾಗತ್ತೆ. ಅದೇ ರೀತಿಯಾಗಿ ದಿನನಿತ್ಯವಾಗಿ ಹೊಲದಲ್ಲಿ ಕೆಲಸ ಮಾಡಿ ನಾವು ಇವತ್ತು ತಿನ್ನುವಂತಹ ಅನ್ನ, ಅದಕ್ಕೆ ಬರುವಂತಹ ಅಕ್ಕಿ, ಅದನ್ನೆಲ್ಲವನ್ನ ಬಿತ್ತನೆ ಮಾಡಿ ಬೆಳೆದು ನಮ್ಗೆಲ್ಲ ಹಂಚುತ್ತಿರುವ ರೈತರಿಗೂ ಕೂಡ ನಾವು ವಂದನೆಯನ್ನ ತಿಳಿಸ್ಬೇಕು. ಅದೇ ರೀತಿಯಾಗಿ ಇವತ್ತು ನಾವು ಇಷ್ಟೆಲ್ಲ ಸುಖವಾಗಿ ಸಂತೋಷವಾಗಿ ನಮ್ಮ ನೆಲದಲ್ಲಿ ನಾವು ವಾಸ ಮಾಡ್ತಾ ಇದ್ದೀವಿ ಅಂತಂದ್ರೆ ಇದಕ್ಕೆಲ್ಲ ನಮಗೆ ರಕ್ಷಣೆ ಇರುವಂತವರೇ ಕಾರಣ. ಆ ರಕ್ಷಣೆ ಮಾಡುವಂತಹ ಸೈನಿಕರಿಗೂ ಕೂಡ ನಾವು ವಂದನೆಯನ್ನ ತಿಳಿಸಬೇಕು. ಓಕೆ, ಎಲ್ರೂ ಈ ಪದ್ಯವನ್ನ ಬಾಯ್ಪಾಟ್ ಮಾಡಿ ನೀವು ಎಷ್ಟು ಜನ ನನಗೆ ಕಮೆಂಟ್ ಮೂಲಕ ನಾನು ಕಲ್ತಿದ್ದೀನಿ ಅಂತ ಹೇಳ್ತೀರಾ ಅಂತ ನಾನು ನೋಡ್ಬೇಕು. ಸರಿನಾ? ಬಾಯ್.